ಕಾರ್ತಿಕ ಮಾಸ ಬಂತು ಅಂತಂದ್ರೆ ಎಲ್ಲರಿಗೂ ತಲೆ ಒಳಗೆ ಎಲ್ಲಾದರೂ ತಮ್ಮ ಮನೆ ದೇವ್ರಿಗೆ ಹೋಗ್ಬೇಕು ಅಂಥೇಳಿ ನಾನು ಪ್ಲ್ಯಾನ್ ಮಾಡಿದೆ. ನಾನು ಪಪ್ಪ ಸರ್ವಾರ್ಥ 3 ಜನ ಸೇರಿಕೊಂಡು ತುಳಸಿಗಿರಪ್ಪಗೆ ಹೋಗಿ ಬಂದ್ರಾತು ಅಂಥೇಳಿ ವಿಚಾರ ಮಾಡಿದೆ. ಫಸ್ಟ್ ಮಾಡಿದ ಕೆಲಸನ ಕಾರ್ ತೊಳಸ್ಕೊಂಡೆ ನೋಡ್ರಿ. ಭಾಳ ದಿವಸ ಆದಮೇಲೆ ಕಾರ್ ತೊಳಸ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ನೋಡ್ರಿ ಕಾರ್ ಎಷ್ಟು ಚಂದ ರೆಡಿ ಆಗ್ಯದ ಅಂಥೇಳಿ. ನಡ್ರಿ ಹೋಗೋಣ ಅಂಥೇಳಿ ಅಪ್ಪಾಜಿ ಕಡೆ ಹೋದೆ. ತುಳಸಿಗಿರಪ್ಪಗೆ ಹೊಂಟೇನಿ, ನಡಿ ಹೋಗಿ ಬರೋಣ ಅಂತಂದೆ. ಆಯ್ತಪ್ಪ ನಡಿ ನಾನು ಬರ್ತೇನೆ ಅಂತಂತಂದರು. ಅನಿರೀಕ್ಷಿತವಾಗಿ ನಮ್ಮ ಅತಿಥಿ ಒಬ್ಬರು ಜಾಯ್ನ್ ಆದ್ರು ಅದಕ್ಕೆ. ಸೊ ಇಲ್ಲೇ ಅಯೋಧ್ಯಕ್ಕೆ ಹೋಗುವಂಥ ಕಲ್ಲು ಹುಬ್ಬಳ್ಳಿ ಸ್ಟಾರ್ಟಿಂಗ್ ಒಳಗನ ಅದ. 1797 ಕಿಲೋಮೀಟ್ರ್ ಅಂಥೇಳಿ ಇಲ್ಲಿ ತೋರಿಸ್ತದೆ. ಒಮ್ಮೆ ಮನಸ್ತದ ಯಾಕೆ ಮತ್ತೊಮ್ಮೆ ಅಯೋಧ್ಯಕ್ಕೆ ಹೋಗಿ ಬರಬಾರ್ದು ಅಂಥೇಳಿ. ಅದ್ಭುತವಾದಂಥ ಚಿತ್ರಣ. ಆ ಪುಟ್ಟ ಅತಿಥಿ ಬಿಟ್ರು ನೋಡ್ರಿ. ಯಾರು? ನಮ್ಮ ಸರ್ವಾರ್ಥ. ಆಕೆ ಸ್ಕೂಲ್ ಬಿಟ್ಕೊಳ್ಳೇನ ಇಲ್ಲ ನಾ ಬರ್ತೇನೆ ಅಂಥೇಳಿ ಹತ್ತೆ ಬಿಟ್ಲು. ನಾನು ಅಪ್ಪಾಜಿ ಎಲ್ಲರೂ ಸೇರಿ ನಮ್ಮ ತುಳಸಿಗಿರಪ್ಪಗೆ ಅಂಥೇಳಿ ಯಾತ್ರೆಯನ್ನು ಪ್ರಾರಂಭ ಮಾಡಿದ್ವಿ. ಬಹಳ ಅದ್ಭುತವಾಗಿರ್ತಕ್ಕಂತಹ ಯಾತ್ರೆ ಅದು. ಈ ಯಾತ್ರೆದೊಳಗೆ ಒಂದಿಷ್ಟು ಭಜನೆಯೂ ಆಗಿದೆ. ರಾಮನಾಮ ಸ್ಮರಣೆಯನ್ನು ಮಾಡ್ತಾ ಹೋಗ್ತಿರ್ಬೇಕಾದ್ರೆ ಚಪ್ಪಾಳೆಯನ್ನು ಅಜ್ಜ ಮೊಮ್ಮಗಳು ಇಬ್ಬರು ಎಷ್ಟು ಕರೆಕ್ಟಾಗಿ ಬರೆಸ್ತಿದ್ರು ಅಂತಂದ್ರೆ ಒಟ್ಟ ತಾಳ ತಪ್ಪಲಿಲ್ಲ. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಅಂತ ಅಂದಾಗ ಆ ಒಂದು ಅದ್ಭುತವಾಗಿರ್ತಕ್ಕಂತಹ ಚಪ್ಪಾಳೆಯ ಸದ್ದು ಎಲ್ಲ ಕಡೆಗೂ ಗುಣಿಸ್ತಿತ್ತು. ಇಷ್ಟು ಅದ್ಭುತವಾಗಿ ನಮ್ಮ ಯಾತ್ರೆ ಮುಂದುವರಿತು. ಹಾಗೆ ಹಾದಿಯೊಳಗೆ ಹೋಗ್ತಿರ್ಬೇಕಾದ್ರೆ ನದಿಗಳ ಅಬ್ಬರ ನೋಡಿ ಭಾಳ ಖುಷಿಯಾಯಿತು. ನದಿಯೊಳಗೆ ನೀರು ತುಂಬಿದಾಗ ಮನಸ್ಸಿನೊಳಗೆ ಮುದ ನೀಡ್ತದೆ. ಆ ಪ್ರಕೃತಿಯ ಸೌಂದರ್ಯ ನೋಡಲಿಕ್ಕೆ 2 ಕಣ್ಣು ಸಾಲುವುದಿಲ್ಲ. ಅಲ್ಲೇ ಸರ್ವಾರ್ಥ, ನಾನು, ನಮ್ಮ ಅಪ್ಪಾಜಿ 3 ಜನ ನಿಂತ್ಕೊಂಡು ಒಂದಿಷ್ಟು ನೆನಪುಗಳನ್ನು ಸಂಗ್ರಹ ಮಾಡಿದ್ವಿ. ಆಕೆ ಸರ್ವಾರ್ಥ ಅಂದ್ಲು, ನೋಡು ಪಪ್ಪ ದಿನ ಇದ್ರೂ ಹೆಂಗೆ ಚಂದಪ್ಪ ಕಾಣ್ಲಿಕತ್ತಾನ ಅಂತ. ನಾನು ಝೂಮ್ ಮಾಡಿ ತೋರಿಸೇನಿ ನೋಡ್ರಿ. ಸೊ ಆ ಚಂದಪ್ಪನ ನೋಡಿದ್ವಿ. ಇಲ್ಲಿ ಕೆಳಗೆ ನನ್ನ ಜೀವನದ ಚಂದಪ್ಪ ಸರ್ವಾರ್ಥನೂ ನೋಡಿದೆ. ಬಿಟ್ವಿ ತುಳಸಿಗಿರಪ್ಪಗೆ. ಕಾರ್ತಿಕೋತ್ಸವದ ನಿಮಿತ್ತವಾಗಿ ಭಾಳ ಚಂದ ಅಲಂಕಾರ ಮಾಡಿದರು. ಎಷ್ಟು ಚಂದ ಅಲಂಕಾರ ಮಾಡಿದರು ಅಂತಂತಂದ್ರೆ ವಿಚಾರ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಸರ್ವಾರ್ಥ ಅವ್ರ ಅಜ್ಜನ ಕೈ ಹಿಡಿದು ಸಕಾಶ ನಡೆಸ್ಕೋತ ಕರ್ಕೊಂಬಂದು. ಅವಾಗ ನನಗೆ ನೆನಪಾಗಿದ್ದೇನಪ್ಪ ಅಂತಂದ್ರೆ ನಾನು ಸಣ್ಣವ ಇದ್ದಾಗ ಸುದ್ದಾನು ನಮ್ಮಪ್ಪ ನನ್ನ ಕೈ ಹಿಡ್ಕೊಂಡು ಕರ್ಕೊಂಬಂದರು. ಇವತ್ತು ಅಪ್ಪಗೆ ವಯಸ್ಸಾಗ್ಯದ, ಆದರೆ ಅಪ್ಪಗೆ ಮೊಮ್ಮಗಳು ಕೈ ಹಿಡ್ಕೊಂಡು ಬರ್ಲಿಕ್ಕತ್ತಾಳ. ಇದೇ ಮಹಾದ್ವಾರದಿಂದ ಒಳಗೆ ಬಂದ್ರೆ ಭವ್ಯವಾದಂತಹ ನೋಟ. ಈ ಪ್ರತಿಯೊಂದು ನೋಟ ಕಣ್ತುಂಬ್ಕೊಳ್ಳಿಕ್ಕೆ ಎಷ್ಟು ಪುಣ್ಯ ಮಾಡಿರಬೇಕು ಅಂತಂತಂದ್ರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ಬರುವ ಶನಿವಾರ ದಿವಸ ಆ ತುಳಸಿಗಿರಪ್ಪನ ಜಾತ್ರೆ ಅದ. ಸೊ ಎಲ್ಲರೂ ಹೋಗಿ ದರ್ಶನ ತೊಗೊಂಡು ಬರ್ಲಿಕ್ಕತ್ತಾರ. ಬರ್ರಿ ಹೆಂಗಿತ್ತಂತಂದ್ರೆ ಆ ತುಳಸಿಗಿರಪ್ಪನ ದರ್ಶನ ಮಾಡಿಸ್ತೀನಿ. ಸೊ ಅದ್ಭುತವಾಗಿರ್ತಕ್ಕಂಥ ತುಳಸಿಗಿರಿ ಹನುಮ ಎಷ್ಟು ವಿಶೇಷ ಅಂತಂತಂದ್ರೆ ತಿರುಪತಿಯ ವೆಂಕಟೇಶ ದೇವರು ಸಾಕ್ಷಾತ್ ಇಲ್ಲೇ ಬಂದು ಸನ್ನಿಹಿತರಾಗ್ಯಾರ ಅಂತನ್ನುವಂತಹ ಪ್ರತೀತಿ ಇದೆ. ಅದಕ್ಕೆ ಈ ಹನುಮಪ್ಪಗೆ ನಾಮವನ್ನು ಹಚ್ಚತಿರ್ಬೇಕಾದ್ರೆ ತಿರುಪತಿ ತಿಮ್ಮಪ್ಪನ ಮಾದರಿಯೊಳಗೇನೆ ನಾಮವನ್ನು ಹಚ್ತಾರೆ. ಇವನೇ ನೋಡ್ರಿ, ಅಭಂಡ, ಯತ್ರ, ಧೈರ್ಯಶಾಲಿ, ಬುದ್ಧಿರಬಲ, ಯಶೋಧೈರ್ಯ ಎಲ್ಲವನ್ನು ಕೊಡುವಂತಹ, ಎಲ್ಲ ರೀತಿಯಾದಂತಹ ಭಯಗಳನ್ನು ಓಡಿಸುವಂತಹ, ಅಜಾಡ್ಯವಾದಂಥ ವಾಕ್ಪಟುತ್ವವನ್ನು ಕೊಡುವಂತಹ ಹನುಮಪ್ಪ ತುಳಸಿಗಿರಪ್ಪ. ಇಷ್ಟೆಲ್ಲ ದರ್ಶನ ಮಾಡಿಕೊಂಡು ಸರ್ವಾರ್ಥ ಮತ್ತು ಅಜ್ಜನ ಕೈ ಹಿಡ್ಕೊಂಡು ಹೊರಗೆ ಬಂದ್ವಿ. ಭಜನೆ ನಡೆದಿತ್ತು, ಕೀರ್ತನೆಗಳು ನಡೆದಿದ್ದು. ಆ ಸಡಗರ ಸಂಭ್ರಮ ಕಾರ್ತಿಕ ಮಾಸದ ಒಂದು ಅದ್ಭುತವಾದಂಥ ಅನುಭವ ನಾನು ಸಣ್ಣವಿದ್ದಾಗ ಇಲ್ಲಿ ಬಂದಂತಹ ನೆನಪುಗಳನ್ನು ಮೆಲುಕು ಹಾಕುವಂತೆ ಮಾಡಿತು. ಜೈ ಶ್ರೀರಾಮ್, ಜೈ ಹನುಮಾನ್.
ತಪ್ಪಿಸಿ ಕೆಡಲು ಬೇಡ